ಇವತ್ತು ನಾನು ನಿಮ್ಗೆ ಹೇಳೋ ಕತೆ ತುಂಬ ಭಾವುಕ ಮತ್ತು ತುಂಬ ಪಾಠ ಕಲಿಸುವಂಥ ಕತೆ. ಇದು ಲಕ್ಷ್ಮೀ ದೇವಿ ಬಡವನ ಮನೆಗೆ ಬಂದ ಕತೆ. ಈ ಕತೆ ನಮ್ಗೆ ಏನು ಹೇಳುತ್ತೆ ಅಂದರೆ, ಹಣ ಇಲ್ಲದಿದ್ದರೂ ಭಕ್ತಿ ಮತ್ತು ಮಾನವೀಯತೆ ಇದ್ದರೆ ದೇವರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ. ಹಾಗಾದ್ರೆ ಬನ್ನಿ ಕತೆ ಶುರು ಮಾಡೋಣ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಅನ್ನೋ ಬಡವನಿದ್ದ. ಅವನ ಜೀವನ ತುಂಬ ಕಷ್ಟ. ದಿನವೂ ಕೂಲಿ ಕೆಲಸ ಮಾಡರೆ ಮಾತ್ರ ಅಡುಗೆ. ಒಂದು ದಿನ ಕೆಲಸ ಸಿಕ್ಕಿದ್ರೆ ಊಟ, ಇನ್ನೊಂದು ದಿನ ಕೆಲಸ ಸಿಗದೆ ಹೋದ್ರೆ ಉಪವಾಸ. ರಾಮಯ್ಯನ ಮನೆ ಚಿಕ್ಕದಾಗಿತ್ತು. ಮನೆಯಲ್ಲಿದ್ದದ್ದು ಒಂದು ಮಡಿಕೆ, ಒಂದು ತಟ್ಟೆ ಅಷ್ಟೇ. ಆದರೆ ರಾಮಯ್ಯನ ಹೃದಯ ತುಂಬ ದೊಡ್ಡದು. ಅವನು ಯಾವಾಗಲೂ ದೇವರನ್ನ ನಂಬುತ್ತಾ ಇದ್ದ. ಪ್ರತಿದಿನ ಬೆಳಗ್ಗೆ ತನ್ನ ಮನೆಯ ಮುಂದೆ ಒಂದು ಚಿಕ್ಕ ದೀಪ ಹಚ್ಚಿ, ಲಕ್ಷ್ಮೀ ತಾಯಿ ನನ್ನ ಮನೆಗೆ ಶಾಂತಿ ಕೊಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದ. ಒಂದು ದಿನ ರಾಮಯ್ಯ ಮನೆಗೆ ಬಂದಾಗ ಅವನ ಹೆಂಡತಿ ಅತ್ತಡು. ಇವತ್ತು ಮನೆಯಲ್ಲೇ ಅನ್ನ ಇಲ್ಲ, ಮಕ್ಕಳಿಗೆ ಹಸಿವು. ರಾಮಯ್ಯನ ಕಣ್ಣು ಕೂಡ ನೀರಾಯಿತು. ಆದರೆ ಅವನು ದೇವರ ಮೇಲೆ ನಂಬಿಕೆ ಬಿಡಲಿಲ್ಲ. ಅವನ ಹೆಂಡತಿಗೆ ಹೇಳಿದ, ನಾವು ಬಡವರು ಸರಿ, ಆದರೆ ದೇವರು ನಮ್ಮ ಕೈ ಬಿಡೋದಿಲ್ಲ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಸಾಕು. ಅವನು ಹೊರಗೆ ಹೋದ. ಆ ದಿನ ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ. ಅದೇ ದಿನ ಸಂಜೆ ರಾಮಯ್ಯ ಮನೆಯ ಮುಂದೆ ಒಬ್ಬ ವೃದ್ಧ ಮಹಿಳೆ ಬಂದು ನಿಂತಳು. ಅವಳ ಬಟ್ಟೆ ಹಳೆಯದು, ಮುಖದಲ್ಲಿ ದಣಿವು. ಆಕೆ ಹೇಳಿದಳು, ಮಗ, 2 ದಿನದಿಂದ ಊಟ ಮಾಡಿಲ್ಲ, ಒಂದು ತುತ್ತು ಅನ್ನ ಕೊಡ್ತೀಯಾ? ರಾಮಯ್ಯನ ಹೆಂಡತಿ ಒಳಗಿನಿಂದ ಕೂಗಿದಳು, ನಮ್ಮ ಮನೆಯದಳು, ನಮ್ಮ ಮನೆಯಲ್ಲೇ ಅನ್ನ ಇಲ್ಲ, ನಾವು ಏನು ಕೊಡೋದು? ಆದರೆ ರಾಮಯ್ಯ ಆ ವೃದ್ಧೆಯನ್ನು ನೋಡಿ ಮೌನವಾಗಿದ್ದ. ಅವನ ಹೃದಯ ಕರಗಿತು. ಅವನ ಹೆಂಡತಿಗೆ ಹೇಳಿದು, ನಮ್ಮ ಬಳಿ ಸ್ವಲ್ಪ ಅಕ್ಕಿ ಇದೆ ಅಲ್ವಾ, ಅದನ್ನು ಬೇಯಿಸಿ ಈ ಅಮ್ಮಗೆ ಕೊಡು. ಹೆಂಡತಿ ಅಚ್ಚರಿ ಆಯಿತು. ನಾವು ತಿನ್ನೋದೇನು? ರಾಮಯ್ಯ ನಗು ಮಾಡಿ ಹೇಳಿದು, ದೇವರು ಕೊಡ್ತಾನೆ. ಹೆಂಡತಿ ಅಡಿಗೆ ಮಾಡಿದಳು. ಮನೆಯಲ್ಲಿದ್ದ ಕೊನೆಯ ಅನ್ನವನ್ನು ಆ ವೃದ್ಧೆಯ ಕೈಗೆ ಕೊಟ್ಟಳು. ವೃದ್ಧೆ ಊಟ ತಿನ್ನುವಾಗ ರಾಮಯ್ಯ ಮತ್ತು ಅವನ ಮಕ್ಕಳು ಹಸಿವಿನಿಂದ ನೋಡುತ್ತಿದ್ದರು. ಆ ವೃದ್ಧೆ ಊಟ ಮುಗಿಸಿ ರಾಮಯ್ಯನ ಕಡೆ ನೋಡಿ ಹೇಳಿದಳು, ಮಗ, ನೀನು ತುಂಬ ದೊಡ್ಡ ಮನಸ್ಸಿನವನು. ನಿನ್ನ ಬಳಿ ಇಲ್ಲದಿದ್ದರೂ ಕೊಟ್ಟೆ. ರಾಮಯ್ಯ ಹೇಳಿದ, ಅಮ್ಮ, ಹಸಿವಿನ ನೋವು ನನಗೆ ಗೊತ್ತು, ನೀವು ತಿನ್ನಬೇಕು ಅಷ್ಟೇ. ಅವಳು ನಗುತ್ತಾ ಹೇಳಿದಳು, ನೀನು ಕೊಟ್ಟದ್ದು ಅನ್ನ ಮಾತ್ರ ಅಲ್ಲ, ನಿನ್ನ ಭಕ್ತಿ ಮತ್ತು ಮಾನವೀಯತೆ. ಅಷ್ಟರಲ್ಲಿ ಆ ವೃದ್ಧೆಯ ಮುಖದಲ್ಲಿ ಒಂದು ಪ್ರಕಾಶ ಮೂಡಿತು. ಅವಳ ದೇಹದ ಸುತ್ತ ಚಿನ್ನದ ಬೆಳಕು ಕಾಣಿಸಿತು. ರಾಮಯ್ಯ ಗಾಬರಿಯಾಗಿ ನೆಲಕ್ಕೆ ಬಿದ್ದ. ಆಕೆ ಹೇಳಿದಳು, ರಾಮಯ್ಯ, ಭಯಪಡಬೇಡ. ನಾನು ಯಾರು ಗೊತ್ತಾ? ನಾನು ಲಕ್ಷ್ಮೀದೇವಿ. ರಾಮಯ್ಯನ ಹೆಂಡತಿ ಮತ್ತು ಮಕ್ಕಳು ಶಾಕ್ ಆಯಿತು. ಲಕ್ಷ್ಮೀದೇವಿ ಹೇಳಿದರು, ನಾನು ನಿನ್ನನ್ನು ಪರೀಕ್ಷಿಸಲು ಬಂದೆ. ನಿನ್ನ ಬಳಿ ಏನೂ ಇಲ್ಲ, ಆದರೂ ನೀನು ದಾನ ಮಾಡಿದೆ. ಅಂತಹ ಮನಸ್ಸು ಇರುವ ಮನೆಗೆ ನಾನು ಸದಾ ವಾಸ ಮಾಡುತ್ತೇನೆ. ಲಕ್ಷ್ಮೀದೇವಿ ಆಶೀರ್ವಾದ ಮಾಡಿ ಹೇಳಿದರು, ನಿನ್ನ ಮನೆಗೆ ಇಂದಿನಿಂದ ದುರದೃಷ್ಟ ಇಲ್ಲ. ನೀನು ದುಡಿಯುವ ಪ್ರತಿಯೊಂದು ಕೆಲಸಕ್ಕೂ ಫಲ ಸಿಗುತ್ತದೆ. ಅಷ್ಟರಲ್ಲಿ ದೇವಿ ಮಾಯವಾದಳು. ಮರುದಿನ ಬೆಳಗ್ಗೆ ರಾಮಯ್ಯ ಎದ್ದಾಗ ಮನೆಯ ಮುಂದೆ ಒಂದು ಚಿಕ್ಕ ಚಿನ್ನದ ನಾಣ್ಯ ಕಂಡಿತು. ಆಮೇಲೆ ದಿನದಿಂದ ದಿನಕ್ಕೆ ರಾಮಯ್ಯನಿಗೆ ಉತ್ತಮ ಕೆಲಸ ಸಿಕ್ತು. ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ತು. ಮನೆಯಲ್ಲೂ ಶಾಂತಿ ತುಂಬಿತು. ಅವರ ಬಡತನ ನಿಧಾನವಾಗಿ ಕಡಿಮೆ ಆಯಿತು. ಸ್ನೇಹಿತರೆ, ಈ ಕಥೆ ನಮಗೆ ಕಲಿಸುವ ಪಾಠ ಏನು? ದೇವರು ಹಣ ನೋಡಲ್ಲ, ಮನಸ್ಸು ನೋಡ್ತಾನೆ. ಬಡತನದಲ್ಲೂ ದಾನ ಮಾಡಿದರೆ ದೇವರು ಖಂಡಿತ ಆಶೀರ್ವಾದ ಕೊಡ್ತಾನೆ. ಲಕ್ಷ್ಮೀದೇವಿ ಮನೆಗೆ ಬರೋದು ಹಣದಿಂದಲ್ಲ, ಶುದ್ಧತೆ, ಭಕ್ತಿ ಮತ್ತು ಮಾನವೀಯತೆಯಿಂದ. ಆದ್ದರಿಂದ ನಮ್ಮ ಮನೆ ಸ್ವಚ್ಛವಾಗಿರಲಿ, ನಮ್ಮ ಮಾತು ಮೃದುವಾಗಿರಲಿ ಮತ್ತು ನಮ್ಮ ಮನಸ್ಸು ಶುದ್ಧವಾಗಿರಲಿ. ಅದೇ ಲಕ್ಷ್ಮೀದೇವಿಗೆ ಇಷ್ಟ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.